ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12ರ ಮೊದಲನೇ ಫಿನಾಲೆಗೆ 5ನೇ ಸ್ಪರ್ಧಿಯಾಗಿ ಯಾರು ಎಂಟ್ರಿ ಕೊಟ್ಟಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಟಿವಿಗಿಂತಲೂ ಮುಂಚೆ ಸಂಪೂರ್ಣ ಮಾಹಿತಿಯೊಂದಿಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಹೌದು ಫ್ರೆಂಡ್ಸ್, ನಿನ್ನೆ ನೀವು ಟಿವಿಯಲ್ಲಿ ನೋಡೇ ಇರ್ತೀರಾ. ಇದು ಕ್ವಾಲಿಫೈ ಆಗುವ ಫಿನಾಲೆಯಲ್ಲಿ ಟಾಸ್ಕ್ನಲ್ಲಿ ಮೊದಲನೇದಾಗಿ ಧನುಷ್ ಅವರು ಔಟ್ ಆಗ್ತಾರೆ. ಅದಾದ ನಂತರ ಎರಡನೇದಾಗಿ ಅಭಿಷೇಕ್ ಅವರು ಔಟ್ ಆಗ್ತಾರೆ ಮತ್ತು ಮೂರನೇದಾಗಿ ಗಿಲ್ಲಿ ಅವರು ಔಟ್ ಆಗ್ತಾರೆ. ಇನ್ನು ಕೊನೆಯಲ್ಲಿ ಇಬ್ಬರು, ಅಂದರೆ ರಾಶಿಕಾ ಹಾಗೆಯೇ ಕಾವ್ಯ ಅವರು ಫಿನಾಲೆಗೆ ಟಿಕೆಟ್ ಅನ್ನು ಪಡೆಯುವುದರಲ್ಲಿ ಒಂದು ಟಾಸ್ಕ್ ಅನ್ನ ಬಿಗ್ ಬಾಸ್ ಅವರು ನೀಡಿರುತ್ತಾರೆ. ಇಲ್ಲಿ ಬಿಗ್ ಬಾಸ್ ಅವರು ಮನೆಯ ಎಲ್ಲ ಸ್ಪರ್ಧಿಗಳಿಗೆ ನೀವು ಈ ಇಬ್ಬರು ಸ್ಪರ್ಧಿಗಳಲ್ಲಿ ಒಬ್ಬೊಬ್ಬರನ್ನ ಸಪೋರ್ಟ್ ಮಾಡಬೇಕು ಅಂತ ಮನೆಯ ಸ್ಪರ್ಧಿಗಳಿಗೆ ಈ ಟಾಸ್ಕ್ ನಲ್ಲಿ ತಿಳಿಸಿರ್ತಾರೆ. ಈ ಟಾಸ್ಕ್ ಹೇಗಿರುತ್ತೆ ಅಂತ ನೋಡುವುದಾದರೆ, ಮೊದಲನೇದಾಗಿ ಬಿಗ್ ಬಾಸ್ ಅವರು ಗಾರ್ಡನ್ ಏರಿಯಾದಲ್ಲಿ ಒಂದಿಷ್ಟು ಬಾಕ್ಸ್ಗಳನ್ನು ಹಾಕಿರುತ್ತಾರೆ. ಮೇಲೆ ಒಂದು ದೊಡ್ಡದಾದ ಹಲ್ಗೆಯನ್ನ ಕೊಟ್ಟಿರುತ್ತಾರೆ. ಹಾಗೆಯೇ ಇಬ್ಬರಿಗೂ ಒಂದೊಂದು ಬಿಲ್ಲೆಗಳನ್ನ ಕೊಟ್ಟಿರುತ್ತಾರೆ. ಅದರಲ್ಲಿ ಗ್ರೀನ್ ಇವರು ರಾಶಿಕಾ ಅವ್ರದ್ದು ಆಗಿರುತ್ತೆ ಮತ್ತು ಯೆಲ್ಲೋನ ಕಾವ್ಯ ಅವ್ರದ್ದು ಆಗಿರುತ್ತೆ. ಇಲ್ಲಿ ಕಾವ್ಯ ಅವರಿಗೆ ಸಪೋರ್ಟ್ ಯಾರ್ಯಾರು ಮಾಡ್ತಿದ್ದಾರೆ ಅಂತ ಈ ಟಾಸ್ಕ್ ನಲ್ಲಿ ನೋಡುವುದಾದರೆ, ಮೊದಲನೇದಾಗಿ ಕಾವ್ಯ ಅವರಿಗೆ ಗಿಲ್ಲಿ, ಮಲ್ಲಮ್ಮ, ಜಾನ್ವಿ, ರಕ್ಷಿತಾ, ಹಾಗೆಯೇ ಅಶ್ವಿನಿ ಗೌಡ, ಸ್ಪಂದನ, ಸುಧೀರ್, ಹಾಗೆಯೇ ಮಾಳು ಅವರು ಮತ್ತು ರಾಶಿಕಾ ಅವರಿಗೆ ಕೇವಲ 4 ಜನ ಸ್ಪರ್ಧಿಗಳು ಸಪೋರ್ಟ್ ಮಾಡ್ತಾರೆ. ಅದರಲ್ಲಿ ಅಭಿಷೇಕ್, ಧನುಷ್, ಅಶ್ವಿನಿ ಎಸ್.ಎನ್ ಮತ್ತು ಮಂಜು ಭಾಷಿಣಿ ಅವರು. ಇದರಲ್ಲಿ ಬಿಲ್ಲೆಗಳನ್ನು ಉಲ್ಟಾ ಮಾಡಬೇಕು. ಇದರಲ್ಲಿ ಮೊದಲನೇದಾಗಿ ಕಾವ್ಯ ಅವರಿಗೆ ಎಲ್ಲೋ ಬಿಲ್ಲೆ ಇರುತ್ತೆ ಮತ್ತು ಗ್ರೀನು ರಾಶಿಕಾ ಅವ್ರ ಬಿಲ್ಲೆ ಆಗಿರುತ್ತೆ. ಇಲ್ಲಿ 4 ಜನ ಫೈನಲಿಸ್ಟ್ ಆದಂತಹ ಸ್ಪರ್ಧಿಗಳಿಗೂ ಕೂಡ ಒಂದು ಸ್ಪೆಷಲ್ ಪವರ್ ಬಿಗ್ ಬಾಸ್ ಅವರು ಕೊಟ್ಟಿದ್ದಾರೆ ಅಂತ ಆಗ್ಲೇ ಕೂಡ ಹೇಳಿದ್ದೆ. ಹೌದು ಫ್ರೆಂಡ್ಸ್, ಇದರಲ್ಲಿ ಈಗ ಕಾವ್ಯ ಅವರು ರಾಶಿಕಾ ಅವ್ರ ಬಿಲ್ಲೆಯನ್ನ ಉಲ್ಟಾ ಮಾಡಿ ಇಟ್ಟಿದ್ದಾರೆ. ಅಂದರೆ ಅವರು ಫೈನಲಿಸ್ಟ್ ಆದಂತಹ ಸ್ಪರ್ಧಿಗಳು ಅದನ್ನ ಉಲ್ಟಾ ಕೂಡ ಮಾಡ್ಬೋದು. ಈ ತರ ಬಿಗ್ ಬಾಸ್ ಅವರು ಅವರಿಗೆ ಒಂದು ಸ್ಪೆಷಲ್ ಪವರ್ ಅನ್ನ ಕೊಟ್ಟಿರುತ್ತಾರೆ ಅಂತ ಹೇಳ್ಬೋದು. ಇನ್ನು ಈ ಟಾಸ್ಕ್ ನಲ್ಲಿ ಒಟ್ಟು ರಾಶಿಕಾ ಅವರು 4 ಬಿಲ್ಲೆಗಳನ್ನ ಉಲ್ಟಾ ಮಾಡಿ ಇಡ್ತಾರೆ. ಅಲ್ಲಿ ಕಾವ್ಯ ಅವರು ಈ ಟಾಸ್ಕ್ ಕೊನೆಯಲ್ಲಿ ಕೇವಲ ಅವ್ರದ್ದು 2 ಬಿಲ್ಲೆಯನ್ನು ಮಾತ್ರ ಮೇಲ್ ಮಾಡಿ ಇಡಲು ಸಾಧ್ಯವಾಗುತ್ತದೆ. ಹಾಗಾಗಿ ಈ ಟಾಸ್ಕ್ ನಲ್ಲಿ ರಾಶಿ ಅವರು ತಮ್ಮ ಗ್ರೀನ್ ಕಲರ್ ಬಿಲ್ಲೆಯನ್ನ 4 ಬಾಕ್ಸ್ ಮೇಲೆ ಜಾಸ್ತಿ ಇಟ್ಟಿರೋ ಕಾರಣ ಕಾವ್ಯಗಿಂತ 2 ಜಾಸ್ತಿ. ಹಾಗಾಗಿ ರಾಶಿಕಾ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12ರ 5ನೇ ಫೈನಲಿಸ್ಟ್ ಆಗಿ ಈ ಸೀಸನ್ ನಲ್ಲಿ ಮೊದಲನೇ ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದಿಷ್ಟು ಬಿಗ್ ಬಾಸ್ ಸೀಸನ್ 12ರ ಮೊದಲನೇ ಫಿನಾಲೆಯ ಸಂಪೂರ್ಣ ಅಪ್ಡೇಟ್ ಆಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.